ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಂಗಳೂರು ಸಿಟಿ ಯೂನಿವರ್ಸಿಟಿ BCU 2023 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಒಂದು 7th ಕ್ವಶನ್ 5 ಮಾರ್ಕ್ಸ್ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಫಸ್ಟ್ ಕ್ವಶನ್ ರೈಟ್ ಔಟ್ ಮಾಡೋದಕ್ತಾ ಹೋಗೋಣ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಡ್ರಿ, ಬಿಕಾಸ್ ಈ ಕ್ವಶನ್ ಏನಂದ್ರೆ ದೇರ್ ಆರ್ ಗಿವನ್ ಸಮ್ ಟ್ವಿಸ್ಟ್ ಕೊಟ್ಟಿದ್ದಾನೆ. See, a company purchased on 1st January 2017 its second-hand plant rupees 30,000 and immediately spent 20,000 in overhauling it. Andre 30,000 plus 20,000 first years agate. It's in 50,000 rupees the cost. And 1st July 2017 additional machinery costing 25,000 was purchased. It's okay, later on I'll explain that. 1st January on July 1st 2019 the plant purchased on 1st 2017 become absolute and was sold rupees 10,000. ಅಂದ್ರೆ ಈ ಮಿಷನ್ ಫಸ್ಟ್ ಮಿಷನ್ ಅನ್ನ ಸೋಲ್ಡ್ ಮಾಡ್ತಾ ಇದ್ದಾರೆ. On the date of new machinery, ಅದೇ ಡೇಟ್ ಅಲ್ಲಿ ಸೇಮ್ ಡೇಟ್ ಅಲ್ಲಿ they're purchasing another machinery for rupees 60,000 and depreciation as provided annually. This is very important. Okay, on 31st December, ಅಂದ್ರೆ every year ending closing is 31st December. Every year close ಆಗ್ತಿರೋದು 31st December ಗೆ at the rate of 10% per annum. 10% per annum ಹೇಳಿದಾನೆ. ಅದಷ್ಟೇ ಅಲ್ಲದೆ ಅವ್ನು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಫಾಲೋ ಮಾಡಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಸಿ. ಇಲ್ಲಿ ನೋಡ್ರಿ, ಇಲ್ಲಿ ಆನ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ಸ್ ಡಿಪ್ರಿಸಿಯೇಷನ್ ಅಂತ ಹೇಳಿದಾನೆ. ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ಸ್ ಇನ್ 2020 ಅಂದ್ರೆ ಅಪ್ ಟು 2020 ವರ್ಗುನು ಒರಿಜಿನಲ್ ಕಾಸ್ಟ್ ಆಫ್ ದ ಮೆಥಡ್ ಅಪ್ಲೈ ಮಾಡಿ. ಅವರ್ ದ ಕಂಪನಿ ಚೇಂಜ್ಡ್ ದ ಮೆಥಡ್ ಪ್ರೊವೈಡಿಂಗ್ ಡಿಪ್ರಿಸಿಯೇಷನ್ and adopting the method of writing of 15% on diminishing value. That means return down value method na 2020 ಆದ್ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ ಟು 2020 ಒರಿಜಿನಲ್ ಕಾಸ್ಟ್ ಅಂದ್ರೆ ಸ್ಟ್ರೈಟ್ ಲೈನ್ ಮೆಥಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕಷ್ಟ ಅನ್ಸುತ್ತೆ, ಬಟ್ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ಓನ್ಲಿ 15% on diminishing value. Prepare the machinery account from 2017 to 2022. ಅಬ್ಬಾ 5 ಮಾರ್ಕ್ಸ್ ಇಷ್ಟೊಂದು ಕೇಳಿದಾನೆ. ಇಟ್ಸ್ ಓಕೆ, ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ನಾನು ಡೈರೆಕ್ಟ್ ಆಗಿ ಇಲ್ಲೇ ಕ್ಯಾಲ್ಕುಲೇಷನ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ದೇರ್ ಆರ್ ಗಿವನ್ ಟೂ ಮೆಥಡ್ಸ್. ಒನ್ ಇಸ್ ಸ್ಟ್ರೈಟ್ ಲೈನ್ ಮೆಥಡ್. ಸ್ಟ್ರೈಟ್ ಲೈನ್ ಮೆಥಡ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ನೋಡ್ತಾ ಹೋಗ್ರಿ. ಅ ಕಂಪನಿ ಪರ್ಚೇಸ್ಡ್ ಆನ್ 1/7/2017 ಅಲ್ಲಿ ದೇರ್ ಪರ್ಚೇಸಿಂಗ್ ದ ಮಿಷಿನರಿ. ನಾನು ಡೈರೆಕ್ಟ್ ಆಗಿ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ, ಬಿಕಾಸ್ ಇಟ್ ವಿಲ್ ಬಿ ಈಸಿ. ಆಫ್ಟರ್ ದಟ್ ಡೈರೆಕ್ಟ್ ಆಗಿ ಫಸ್ಟ್ ಮಾಡ್ತಾ ಹೋಗ್ಬೋದು. ಪರ್ಚೇಸ್ಡ್ ಮಿಷಿನರಿ rupees 30,000 plus 20,000 ಅಂದ್ರೆ 30,000 rupees ಕಾಸ್ಟ್ ಆಗಿದೆ. ಅಂಡ್ ಎನಿ ಎಕ್ಸ್ಪೆನ್ಸಸ್, ಯಾವುದೇ ಎಕ್ಸ್ಪೆನ್ಸಸ್, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಯಾವುದೇ ಎಕ್ಸ್ಪೆನ್ಸಸ್ ಆದ್ರೂ ನಿಮಗೆ ನೀವು ಅದನ್ನ ಆಡ್ ಮಾಡ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಎನಿ ಬ್ರೋಕರೇಜ್, ಕಮಿಷನ್ ಆರ್ ಎನಿ ಎಕ್ಸ್ಪೆನ್ಸಸ್ ಯಾವುದೇ ಆದ್ರೂ ಆಡ್ ಮಾಡ್ಕೊಳ್ತೀರಾ. ಪ್ಲಸ್ 20,000 ಓವರ್ ಆಲ್ ಕಾಸ್ಟ್ ಇಸ್ 30,000 plus 20,000. 1 second. It will be better now. 30,000 plus 20,000 is 50,000 rupees. Now, next one, purchase ಆಯ್ತು. See, 2020 overhauling 30 plus 20 ಆಯ್ತು. Next, on the July 1st 2017, on the same day, ಏನ್ ಮಾಡ್ತಿದ್ದಾರೆ, 1st July 2019 ಅಲ್ಲಿ they purchasing another machinery. ಅಂದ್ರೆ ಅಡಿಷನಲ್ ಮಿಷನರಿನ ಪರ್ಚೇಸ್ ಮಾಡ್ತಿದ್ದಾರೆ. ಯಾವ ಡೇಟ್ ಅಲ್ಲಿ? 1/7/2017 ಅಲ್ಲಿ, ಸೇಮ್ ಇಯರ್ ಅಲ್ಲಿ ದೇ ಆರ್ ಪರ್ಚೇಸಿಂಗ್ ಅಡಿಷನಲ್ ಮಿಷನರಿ. ಮಿಷನರಿ 2 ಅಂತ ಹಾಕೊಳ್ತೀನಿ ನಾನು. ಇದು ಮಿಷನರಿ 1 ಅಂತ ಹಾಕೋಣ. ಬ್ರಾಕೆಟ್ ಮಿಷನರಿ 1. ಇಟ್ ವಿಲ್ ಬಿ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಮಿಷನರಿ 1. ಮಿಷನರಿ 2 ಪರ್ಚೇಸ್ಡ್. ವಾಟ್ ಇಸ್ ದ ಕಾಸ್ಟ್? ಎಷ್ಟು ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಅಡಿಷನಲ್ ಮಿಷನರಿ rupees 25,000 rupeesಗೆ ಪರ್ಚೇಸ್ ಮಾಡ್ತಿದ್ದಾರೆ. 25,000. ನಾವು ಡೈರೆಕ್ಟ್ ಆಗಿ ಇಲ್ಲೇ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. ನಾನು ಡಿಪ್ರಿಸಿಯೇಷನ್ ಇಲ್ಲೇ ಮೆನ್ಷನ್ ಮಾಡ್ತೀನಿ. ಡಿಪ್ರಿಸಿಯೇಷನ್ ನಾವು 50,000 ಎಷ್ಟು ಪರ್ಸೆಂಟ್ ಕೊಡಿದಾನೆ ನಿಮಗೆ? ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಇಲ್ಲೇ ಕೊಡಿದಾನೆ, 10% ಪರ್ ಆನಮ್. 10%. ಕಾಸ್ಟ್ ಬಂದು 50,000 ಆಯ್ತು. 30 plus 20 into 10% ಅಂದ್ರೆ 5,000 rupees is the depreciation. Next one, 1/7/2017 ಅಲ್ಲಿ ಸೆಕೆಂಡ್ ಮಿಷನರಿ ಪರ್ಚೇಸ್ ಮಾಡಿ rupees 25,000 rupees. 25,000 ಅಂದ್ರೆ 25,000 into 10% and see the date once.
ಅಂದ್ರೆ 1/7 ಅಲ್ಲಿ ಪರ್ಚೇಸ್ ಮಾಡ್ತಿರೋದು ಅಂದ್ರೆ ಓನ್ಲಿ 6 ಮಂತ್ಸ್ ಆಗುತ್ತೆ, ಜುಲೈ ಟು ಡಿಸೆಂಬರ್ ಎಂಡ್ ಆಗ್ತಿರೋದು ಅಂದ್ರೆ ಇಂಟು 6/12 ಇಟ್ ಇಸ್ ಟು 1 year ಅಂದ್ರೆ 2500 ಆಗುತ್ತೆ, ಅಂದ್ರೆ 6/12 ಅಂದ್ರೆ 1250 rupees is the depreciation. ನೆಕ್ಸ್ಟ್ ಇದು 2017 ಆಯ್ತು. ನೆಕ್ಸ್ಟ್ 2018 ಡಿಪ್ರಿಸಿಯೇಷನ್ ಹೋಗೋಣ. 2018 ಅಲ್ಲಿ ನಿಮ್ಗೆ 19 ಅಲ್ಲಿ ಐ ಥಿಂಕ್ ಸೋಲ್ಡ್ ಮಾಡ್ತಾ ಇರೋದವನು, ಬಟ್ ಅಂತವ್ರು 2018 ಅಲ್ಲಿ ಏನು ಬರಲ್ಲ, ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡ್ತಾ ಹೋಗ್ರಿ. 2018 ಅಲ್ಲಿ 2018 ಯಾವ ಡೇಟ್ 1 ಫಸ್ಟ್ ಇಯರ್ ಎಂಡಿಂಗ್ ಡೇಟ್, ಆರ್ ನೀವು ಡೈರೆಕ್ಟ್ ಮಿಷನರಿ 1ಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಣ. ಲೇಟರ್ ಆನ್ ರೈಟ್ ದ ಡೇಟ್. ಮಿಷನರಿ 1 ಇಲ್ಲ ಇದೆ, ಮಿಷನರಿ 1 ಕಾಸ್ಟ್ ಎಷ್ಟು, ಇದು ಸ್ಟ್ರೈಟ್ ಲೈನ್ ಮೆಥಡ್, ಕೇರ್ಫುಲ್ ಆಗಿರಿ, ಡಿಡಕ್ಟ್ ಮಾಡಿ ಕೊಡಂಗಿಲ್ಲ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲ. 50,000 ಇಂಟು ಸೇಮ್ ಬರುತ್ತೆ 50,000 ಇಂಟು 10%, ಬಿಕಾಸ್ ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ ಸೇಮ್ ಪರ್ಸೆಂಟೇಜಸ್ ಬರುತ್ತೆ. rupees 5,000 will be the depreciation. Correct. Next second one also, but ಇಲ್ಲಿ ನೋಡ್ರಿ ಇಲ್ಲಿ 25,000 ನಾವು ಕೊಡ್ತಾ ಇರೋದು ಅಮೌಂಟ್ ಕಾಸ್ಟ್ ಬಂದು ಒರಿಜಿನಲ್ ಕಾಸ್ಟ್ ಮೇಲೆ ಕೊಡಬೇಕು ಮಿಷನರಿ 2ಗೆ, ಮಿಷನರಿ 2, ಬಟ್ ಕಾಸ್ಟ್ ಬಂದು ನಿಮಗೆ 25,000 ಅಂಡ್ 10% ಡಿಪ್ರಿಸಿಯೇಷನ್ ಅಷ್ಟೇ ಕೊಡ್ತೀವಿ, ಬಿಕಾಸ್ ಇಲ್ಲಿ 1 year ಫುಲ್ ಯೂಸ್ ಮಾಡಿದ್ದಾರೆ. ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದು 1/7ಗೆ, ಬಟ್ ಇಲ್ಲೇನಾಗುತ್ತೆ ಫುಲ್ ಇಯರ್ ಯೂಸ್ ಮಾಡಿರೋದ್ರಿಂದ 2,500 rupees ಬರುತ್ತೆ 10% ಅಂದ್ರೆ. ನಾವು 2018 ಡನ್. ನೆಕ್ಸ್ಟ್ 2019ಗೆ ಫಸ್ಟ್ ಒನ್ ನೋಡ್ರಿ, ಒಂದು ಕಂಡೀಷನ್ ಇದೆ, ಇಲ್ಲೇ ಇದೆ. ಆನ್ 1st July 2019 ದ ಪ್ಲಾಂಟ್ ಪರ್ಚೇಸ್ಡ್, ಒಂದು ಪ್ಲಾಂಟ್ ನ ಪರ್ಚೇಸ್ ಮಾಡ್ತಿದ್ದಾರೆ, ಬಿಕಮ್ ದ ಆಬ್ಸಲ್ಯೂಟ್. ಯಾವ್ದು ಪರ್ಚೇಸ್ ಮಾಡಿರೋದು, ಇದು 1/7/2017 ಅಲ್ಲಿ ಪರ್ಚೇಸ್ ಮಾಡಿರೋದನ್ನ ಸೋಲ್ಡ್ ಮಾಡ್ತಿದ್ದಾರೆ ಮಿಷನರಿ 1 ನ. ಎಷ್ಟಕ್ಕೆ ₹10,000 ರೂಪೀಸ್ಗೆ ಸೋಲ್ಡ್ ಮಾಡ್ತಿದ್ದಾರೆ. ನಾವು ರೈಟ್ ಆನ್ ಮಿಷನರಿ 1 ಎಷ್ಟು ಕಾಸ್ಟ್ 50,000 ಇಂಟು 10% ಅಂದ್ರೆ, ಬಟ್ ಅಷ್ಟಲ್ಲದೆ ನಿಮ್ಗೆ ಯಾವಾಗ ಅದು ಪರ್ಚೇಸ್ ಮಾಡ್ತಿರೋದು ನೋಡ್ರಿ, ಸೋಲ್ಡ್ ಮಾಡ್ತಾ ಇರೋದು, ಸಾರಿ ಇಲ್ಲಿದೆ, ಪರ್ಚೇಸ್ ಮಾಡಿದ್ದು ಜುಲೈಯಲ್ಲಿ ಸೋಲ್ಡ್ ಮಾಡ್ತಿದ್ದಾರೆ 2019 ಅಲ್ಲಿ, ಅಂದ್ರೆ ಇಟ್ ಇಸ್ 6 ಮಂತ್ಸ್ ಬರುತ್ತೆ. 6/12 6 ಮಂತ್ಸ್ ಬರುತ್ತೆ. 50,000 ಇಂಟು 10% ಇಂಟು 6/12 ಅಂದ್ರೆ 2,500 rupees is the depreciation. ನೆಕ್ಸ್ಟ್ ಆಸ್ ಇಟ್ ಈಸ್ ಮಿಷನರಿ 2 ಮಾಡ್ತಾ ಹೋಗೋಣ. ಮಿಷನರಿ 2ಗೆ ಬಟ್ 25,000 ಇಂಟು 10% ಫುಲ್ ಇಯರ್ ಯೂಸ್ ಮಾಡಿದ್ದಾರೆ, ಇದನ್ನೇನು ಸೋಲ್ಡ್ ಮಾಡ್ತಾ ಇಲ್ಲ, ಅಂದ್ರೆ ನಮ್ಗೆ 2,500 rupees ಇದು ಬರುತ್ತೆ. ನೆಕ್ಸ್ಟ್ on the same day they purchasing new machinery costing rupees, same day they're purchasing a new machinery, that means new machinery purchase ಮಾಡ್ತಿದ್ದಾರೆ. ಎಷ್ಟಕ್ಕೆ ಕಾಸ್ಟ್ ಬಂತು ಇಲ್ಲೇ ಇದೆ ನೋಡಿ, new machinery purchase rupees 60,000 rupeesಗೆ ಪರ್ಚೇಸ್ ಮಾಡ್ತಿದ್ದಾರೆ. 60,000 ಇಂಟು 10%, ಬಟ್ ಇಲ್ಲಿ 1 year ಫುಲ್ ಯೂಸ್ ಮಾಡಿಲ್ಲ ಮಿಷನರೀಸ್ ನ, ಇಂಟು ಜುಲೈಯಲ್ಲಿ ಪರ್ಚೇಸ್ ಮಾಡ್ತಿರೋದು ಒಂದು ಸೇಮ್ ಡೇ ಅಂದ್ರೆ 6/12 ಅಂದಾಗ ನಿಮ್ಗೆ ಎಷ್ಟು ಬರುತ್ತೆ, 60,000 and 6,000 ಆಗುತ್ತೆ, ಡಿವೈಡ್ ಬೈ 6/12 ಅಂದ್ರೆ 3,000 rupees is the depreciation. ಇದು 2019ಗೆ ಆಯ್ತು. ಅಂಡ್ ಅದಲ್ಲದೆ ನೀವು ಇಲ್ಲಿ ಏನಂದ್ರೆ 2019 ಅಲ್ಲಿ ದೇ ಸೇಲ್ ದ ಮಿಷನರಿ, ಅದಕ್ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಬೋಣ. ನಾವು ಬುಕ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಬುಕ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಮಿಷನರಿ 1 ನಾವು ಎಷ್ಟು ನಿಮ್ಗೆ ಕಾಸ್ಟ್ ಬಂದು 50,000 rupees is the cost, right? 50,000 ಮೈನಸ್ ಡಿಪ್ರಿಸಿಯೇಷನ್ ಅಲ್ಲಿ ಎಷ್ಟು ಮಾಡ್ಕೊಂಡ್ಬಿಡಿ. ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ 5,000, ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ 5,000, ಮಿಷನರಿ 1 ಅಷ್ಟೇ ಹೇಳ್ತಾ ಇದ್ದೇನೆ, ಅಂಡ್ 2,500 10,000 and 12,500 rupees is the depreciation. 1 second. $12,500 is the depreciation. ನಾವು ಡಿಡಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 37,500 rupees ಬರುತ್ತೆ. 37,500 ಅಂಡ್ ಅದಷ್ಟೇ ನಿಮ್ಗೆ ಏನಾಗ್ತಿದೆ, ಸೇಲ್ ಆಗ್ತಿದೆ ಮಿಷನರಿ. ಮಿಷನರಿ ಸೇಲ್ ಮಾಡ್ತಿರೋದು ಎಷ್ಟಕ್ಕೆ ಇಲ್ಲೇ ಇದೆ ನೋಡಿ, ಅಡಿಷನ್ ಮಿಷನರಿ ಸೇಲ್ ಆಫ್ ದ ಸೋಲ್ಡ್ 10,000 rupees, 10,000ಗೆ ಸೋಲ್ಡ್ ಮಾಡ್ತಿದ್ದಾರೆ. ಅಂದ್ರೆ ಇನ್ನು 27,000 ಬ್ಯಾಲೆನ್ಸ್ ಇಸ್ 27,500 rupees. ಏನಾಗುತ್ತೆ, ಲಾಸ್ ಆಫ್ ದ ಮಿಷನರಿ. ಲಾಸ್ ಆಫ್ ದ ಮಿಷನರಿ ಇಸ್ 27,500 rupees. ನಿಮ್ಗೆ ಲಾಸ್ ಆಗ್ತಿದೆ ಮಿಷನರಿ, ಬಿಕಾಸ್ ನಿಮ್ದು ಬುಕ್ ವ್ಯಾಲ್ಯೂ ಬಂದು 37,500, ನಾವು ಸೇಲ್ ಮಾಡ್ತಾ ಇರೋದು ಬರೀ 10,000 ಅಂದಾಗ ಆಟೋಮೆಟಿಕಲಿ ಇಟ್ ವಿಲ್ ಬಿ ಲಾಸ್ ಆನ್ 27,500 rupees ಲಾಸ್ ಆಗುತ್ತೆ.
ನೆಕ್ಸ್ಟ್ ಅವ್ನು ಎಲ್ಲಿಂದ ಎಲ್ಲಿವರೆಗೂ 2017-22 ವರೆಗೂ ಹೇಳಿದ್ದಾನೆ. ಬಟ್ ಅದಲ್ಲದೆ ಯಾವಾಗ ಡಿಪ್ರಿಸಿಯೇಷನ್ ಚೇಂಜ್ ಆಗ್ತಿರೋದು ನೋಡ್ಕೊಳ್ರಿ. ಅಪ್ ಟು 2020 ವರ್ಗು ನಿಮ್ಗೆ ಸ್ಟ್ರೈಟ್ ಲೈನ್ ಮೆಥಡ್ ಅಂದ್ರೆ 2019 ಆಯ್ತಲ್ಲ. ಓಕೆ, ಇನ್ 2020 ಅವರ್ ದ ಕಂಪನಿ ಚೇಂಜ್ 2020 they're changing the depreciation method. ಯಾವ್ದು ಚೇಂಜ್ ಮಾಡ್ತಿದ್ದಾರೆ? ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಇಲ್ಲಿಂದ ಚೇಂಜ್ ಆಗುತ್ತೆ 2020 ಇಂದ. ನಿಮ್ಗೆ ಅಪ್ ಟು 2022 ವರೆಗೂ ಹೇಳಿದಾನೆ. 2020 ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಚೇಂಜ್ ಆಗ್ತಿದೆ. ಬಟ್ ಇಲ್ಲಿಂದ ನಾವು ಮಿಷನರಿ 1 ಬರಲ್ಲ, ಬಿಕಾಸ್ ಮಿಷನರಿ 1 ಇಸ್ ಆಲ್ರೆಡಿ ಸೋಲ್ಡ್. ನಾವು ಮಿಷನರಿ 2 ಅಷ್ಟೇ ಡಿಪ್ರಿಸಿಯೇಷನ್ ಬರುತ್ತೆ. ಮಿಷನರಿ 2ಗೆ ಡಿಪ್ರಿಸಿಯೇಷನ್ ಎಷ್ಟು ಕೊಡ್ತೀರಾ ನೋಡ್ರಿ. ಅದಕ್ಕಿಂತ ಮುಂಚೆ ಮಿಷನರಿ 2ದು ನಿಮ್ಗೆ ಕಾಸ್ಟ್ ಬಂದೆಷ್ಟು? ಮಿಷನರಿ 2ದು 25,000 rupees. 25,000 ಮೈನಸ್ ನಿಮ್ಗೆ ಡಿಪ್ರಿಸಿಯೇಷನ್ ಎಷ್ಟೆಷ್ಟು ಕೊಟ್ಟಿದ್ರೆ ನೋಡ್ಕೊಡ್ರಿ. ಅದನ್ನ ಡಿಡಕ್ಟ್ ಮಾಡ್ಬೇಕಾಗತ್ತೆ, ಬಿಕಾಸ್ ಬುಕ್ ವ್ಯಾಲ್ಯೂ ಬೇಕಂತ ಅದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ ಕೊಡಬೇಕು. ಮಿಷನರಿ 2ದು ಒಂದು 2,500 ಅಂಡ್ ಅನದರ್ ಒನ್ ಇದೆ 2,500. ಇಷ್ಟೇ ಓವರ್ ಆಲ್ 5,000 rupees ಡಿಡಕ್ಟ್ ಮಾಡ್ತೀನಿ, ಬಿಕಾಸ್ ಆಲ್ರೆಡಿ ಡಿಪ್ರಿಸಿಯೇಷನ್ ಕೊಟ್ಟಿರೋದು. ನಮಗೆ ಬುಕ್ ವ್ಯಾಲ್ಯೂ ಬೇಕು, ಬುಕ್ ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ಕೊಡ್ತೀವಿ. 25,000 ಮೈನಸ್ 5,000 ಅಂದಾಗ 20,000 rupees ಬರುತ್ತೆ. 20,000 ಇಂಟು 10%. ನಿಮ್ಗೆ 10% is the depreciation, right? 10%. Sorry, 1 second. However, the company changed the method providing the depreciation, adopt a method of writing of 15% diminishing value. Sorry, there are given change in the depreciation percentage also. 15% change ಮಾಡ್ತಿದೆ. 25,000 minus 5,000 into 15% ಅಂದ್ರೆ 20,000 into 15% ಅಂದಾಗ ನಿಮಗೆ 3,000 rupees ಬರುತ್ತೆ. is the machinery 2 2020 depreciation. Next machinery 3 ಇದು ಅದೇ ತರ. machinery 3ದು ನಿಮಗೆ ಕಾಸ್ಟ್ ಎಷ್ಟಿದೆ? ಪರ್ಚೇಸ್ ಮಾಡ್ತಿರೋದು ಅವಾಗ ಇಲ್ಲೇ ಪರ್ಚೇಸ್ ಮಾಡ್ತಿದ್ದಾರೆ ₹60,000 rupeesಗೆ ಪರ್ಚೇಸ್ ಮಾಡ್ತಿರೋದು. ಮೈನಸ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದೀರಾ? ಓನ್ಲಿ 1 year ಅಷ್ಟೇ ಕೊಟ್ಟಿರೋದು. 3,000 rupees ಡಿಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ಅಂದ್ರೆ 57,000 rupees ಆಗುತ್ತೆ. 57,000 ಇಂಟು 15%. 57,000 ಇಂಟು 15% ಅಂದ್ರೆ 57,000 ಇಂಟು 15%. 8,550 rupees ಆಗುತ್ತೆ. ನೆಕ್ಸ್ಟ್ 2020 ಆಯ್ತು. ನೆಕ್ಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ 2022 ಅದೇ ತರ 21 ಆಯ್ತು. ಸಾರಿ 21ಗೆ ಯಾವ್ದಾದ್ರು ಮಿಷನರಿ ಕೊಡಬೇಕು? ಮಿಷನರಿ 2 ಅಂಡ್ ಮಿಷನರಿ 3. ಮಿಷನರಿ 2ದು ಸೇಮ್ ಆಸ್ ಇಟ್ ಈಸ್ 25,000 ಅಲ್ಲಿ ನಿಮ್ಗೆ ಆಲ್ರೆಡಿ ಇಲ್ಲಿ ಎಷ್ಟು 20,000 ಇಂಟು 15% ಕೊಟ್ಟಿರೋದು. ಅಂದ್ರೆ 20,000 ಮೈನಸ್ ಇಲ್ಲಿ ಕೊಟ್ಟಿರೋದು ಡಿಪ್ರಿಸಿಯೇಷನ್ 3,000. ಬಿಕಾಸ್ ನಾವು ಲೆಸ್ ಮಾಡಿನೇ ಕೊಡ್ಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಸ್ಟ್ರೈಟ್ ಲೈನ್ ಅಂದ್ರೆ ಈಸಿಯಾಗಿ ಆಸ್ ಇಟ್ ಈಸ್ ಸೇಮ್ ಕೊಟ್ಬಿಡ್ತೀರಾ. ಬಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಆಲ್ವೇಸ್ ಬುಕ್ ವ್ಯಾಲ್ಯೂ ಮೇಲೆ ಕೊಡಬೇಕು. ಬಟ್ ಅದೇ ಸ್ಟ್ರೈಟ್ ಲೈನ್ ಆದ್ರೆ ಒರಿಜಿನಲ್ ಕಾಸ್ಟ್ ಮೇಲೆ ಕೊಡ್ತೀರಾ. 20,000 ಮೈನಸ್ 3,000 ಇಲ್ಲಿದೆ ನೋಡ್ರಿ. 25 ಲೆಸ್ ಮಾಡಿದ 20 ಮೇಲೆ 15% ಕೊಡಿದಲ್ಲ. 20,000 ಮೈನಸ್ 3,000 ಇದು ಡಿಪ್ರಿಸಿಯೇಷನ್ ಕೊಟ್ಟಿರೋದು. ಅಂದ್ರೆ ನಿಮಗೆ 17,000 ಮೇಲೆ 15% ಅಂದ್ರೆ 2,550 rupees is the depreciation. ನೆಕ್ಸ್ಟ್ ಮಿಷನರಿ 3ಗೆ ನಾವು ಕೊಟ್ಟಿದ್ದು 57,000 ಮೇಲೆ, ಇದು 57 ಆಗ್ಬೇಕು. ಕರೆಕ್ಟ್? ಬಿಕಾಸ್ ಇಲ್ಲಿ ನೋಡಿ 60,000 ಮೈನಸ್ 3,000 ಅಂದ್ರೆ 57,000. 57,000 ಮೈನಸ್ how much? This one 8,550 rupees. Yeah. Next one 27,000. Machinery 3, right? Yeah, 60,000 ಆಯ್ತು. ನೆಕ್ಸ್ಟ್ 57,000 ಮೇಲೆ ನಾವು 15% ಕೊಟ್ಟಿರೋದು. 57,000 ಮೈನಸ್ ಇಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡ್ಬೇಕಾಗತ್ತೆ. ಎಷ್ಟು ಡಿಪ್ರಿಸಿಯೇಷನ್ ಆಗಿರೋದು ನಮಗೆ? 57,000 ಮೈನಸ್ 8,550 rupees. 550 rupees ಇಂಟು 15% ಅಂದ್ರೆ 48,450 ಬರುತ್ತೆ. ಇಂಟು 15% ಅಂದ್ರೆ 7,268 rupees is the depreciation. Next 2022 ಕೊಡ್ಬೇಕು. ಅಪ್ ಟು 2022 ವರೆಗೂ ಮಾಡಕ್ಕೆ ಹೇಳಿದ್ದಾನೆ. ಬಟ್ ಇದು 5 marks ಪ್ರಾಬ್ಲಮ್. ಅದು ಯಾಕೆ ಇಷ್ಟೊಂದು ಕೊಟ್ಟಿದಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. 2022 ಮಿಷನರಿ 1 ಆಯ್ತು. ಮಿಷನರಿ 2ದು ನಿಮಗೆ ಕಾಸ್ಟ್ ಎಷ್ಟಿದೆ? ಇಲ್ಲಿ 20,000 ಮೈನಸ್ 3,000 ಆಲ್ರೆಡಿ 17,000 ಮೇಲೆ ಕೊಟ್ಟಿದ್ದಾರೆ. 17,000 ಮೈನಸ್ 2,000 ಡಿಪ್ರಿಸಿಯೇಷನ್ ಲೆಸ್ ಮಾಡ್ಬೇಕಾಗತ್ತೆ. 2,550 ಲೆಸ್ ಮಾಡಿದ್ರೆ ನಿಮಗೆ ಇಂಟು 15% ಕೊಡ್ತೀವಿ. 15% ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ ಅಂದ್ರೆ ನಿಮಗೆ 14,450 ಇಂಟು
15% 2168 rupees ಆಗುತ್ತೆ. ನಾವು ನೆಕ್ಸ್ಟ್ ಅದೇ ತರ ಮಿಷನರಿ 3ಗೆ ದಿಸ್ ದ ಲಾಸ್ಟ್ ಇಯರ್ ಮಿಷನರಿ 3ಗೆ 57,000 minus 8,550 ಕೊಟ್ಟು ಅಂದ್ರೆ 48,450 ಆಗಿದ್ದು 48,450 minus 7,268 depreciation 7,268 into 15% ಅಂದ್ರೆ 41,182 into 15% ಅಂದ್ರೆ 6,177 rupees is the depreciation. See, ನಾನು ಎಲ್ಲ depreciation find out ಮಾಡ್ಕೊಂಡೆ. It will be easy for posting now. See, ನಾನು ಸ್ಟ್ರೈಟ್ ಲೈನ್ ಮೆಥಡ್ ಚೇಂಜ್ ಮಾಡಿದ್ದೀನಿ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ 2020 ಇಂದ ಇದಿಷ್ಟು ಕ್ವಶನ್ ಇದಿಷ್ಟು ಕ್ಯಾಲ್ಕುಲೇಷನ್ ಆಯ್ತಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಪೋಸ್ಟಿಂಗ್ ದ ಮಿಷನರಿ ಅಕೌಂಟ್. ಪ್ರಿಪೇರ್ ಮಿಷನರಿ ಅಕೌಂಟ್ ಫ್ರಮ್ 2017 to 2021. ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ 1/1/2017 ಅಲ್ಲಿ ಟು ಬ್ಯಾಂಕ್ ಅಕೌಂಟ್ ಪರ್ಚೇಸ್ ಮಾಡಿರೋದು ಎಷ್ಟಕ್ಕೆ rupees 30,000 rupees ಪರ್ಚೇಸ್ ಮಾಡ್ತಿರೋದು. ಆನ್ ದ ಸೇಮ್ ಡೇ ದೇ ಡನ್ ಸಮ್ ಎಕ್ಸ್ಪೆನ್ಸಸ್ rupees 20,000 ಹಾಲ್ಟಿಂಗ್ ಗೆ 20,000 ಆಗಿದೆ. ಟೋಟಲ್ ಇಸ್ ದ 50,000. ಅದಕ್ಕೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದೀವಿ, ಒಂದು ಮಿಷನರಿ 1 ಅಂಡ್ ಅನದರ್ ಒನ್ ಮಿಷನರಿ 2. ನಾನು ಇಲ್ಲೇ ಡೈರೆಕ್ಟ್ ಡಿಪ್ರಿಸಿಯೇಷನ್ಸ್ ಕೊಡ್ತಾ ಹೋಗ್ತೀನಿ ಬಿಕಾಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಾನು ಡಿಪ್ರಿಸಿಯೇಷನ್ ಈಸಿಯಾಗಿ ಕೊಡ್ತಾ ಹೋಗ್ತೀನಿ. ಮಿಷನರಿ 1ಗೆ ಫಸ್ಟ್ ಒನ್ ಪರ್ಚೇಸ್ ಮಾಡಿರೋದು 5,000 ಅಂಡ್ ಮಿಷನರಿ 2ಗೆ 1,250. ಮಿಷನರಿ 1ಗೆ 5,000, ಮಿಷನರಿ 2ಗೆ ಮಿಷನರಿ 2 ಬಂದು ಎಷ್ಟು ಕೊಟ್ಟಿದೆ ಡಿಪ್ರಿಸಿಯೇಷನ್ 1,250. ಬಟ್ ಇಲ್ಲಿ ಮಿಷನರಿ 2 ಇನ್ನು ರೆಕಾರ್ಡ್ ಮಾಡಿಲ್ಲ. ಯಾವ ಡೇಟ್ ಅಲ್ಲಿ ಪರ್ಚೇಸ್ ಮಾಡ್ತಿರೋದು ಮಿಷನರಿ 2 ಪ್ರಾಬ್ಲಮ್ ಅನ್ನು ನೋಡ್ರಿ, ಇಲ್ಲೇನೆ ಆನ್ ದ 1st July 2017 ಅಲ್ಲಿ ಪರ್ಚೇಸ್ ಮಾಡ್ತಿರೋದು 1/1/2017 ಅಲ್ಲಿ ಪರ್ಚೇಸ್ ಮಾಡ್ತಿರೋದು ಟು ಬ್ಯಾಂಕ್ ಅಕೌಂಟ್. ಟು ಬ್ಯಾಂಕ್ ಅಕೌಂಟ್ rupees 60,000 rupees 25,000. ಇಲ್ಲಿ ರೈಟ್ ಬರ್ಕೊಂಬೋಣ, ಇದನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಮಿಷನರಿ 1, ಇದು ಮಿಷನರಿ 2 because it will be easy for understanding. Missionary 2 25,000. They are purchasing rupees 25,000. Yes, 25,000. Now depreciation 5,000 plus 1,250 into 6,250 rupees ಆಗುತ್ತೆ. Now balance brought down ಎಷ್ಟು ಬರುತ್ತೆ ಟೋಟಲ್ 30 plus 20 50, 50 plus 25,000 75,000 is the total. Now this side also 75,000. Now by balance carried on 75,000 minus 6,250 ಅಂದ್ರೆ 68,750 rupees. Now next year first year date ಗೆ ಏನಾಗುತ್ತೆ ಸೇಮ್ ಅದನ್ನ ಕ್ಯಾರಿ ಫಾರ್ವರ್ಡ್ ನ ಬ್ರಾಡ್ ಡೌನ್ ಮಾಡ್ತೀವಿ, 68,750 rupees ನ ಬ್ರಾಡ್ ಡೌನ್ ಮಾಡ್ತೀವಿ. ನಾವು ನೆಕ್ಸ್ಟ್ ಅದೇ ತರ 31st 12/2018 ಗೆ ಆ ಇಯರ್ ಎಂಡ್ ಗೆ ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. 2018 ಗೆ ಒಂದು 5,000 ಮಿಷನರಿ 1 ಗೆ, ಮಿಷನರಿ 2 ಗೆ 2,500. ಮಿಷನರಿ 1 ಗೆ 5,000, ಮಿಷನರಿ 2 ಗೆ ಸೇಮ್ ಕಾಪಿ ಮಾಡ್ಕೊಳ್ತೀನಿ. ಮಿಷನರಿ 1 ಗೆ 5,000, ಮಿಷನರಿ 2 ಗೆ 2,500 rupees. ಟೋಟಲ್ ಇಸ್ 5,000 plus 2,500 7,500 rupees ಆಗುತ್ತೆ. ನಾವು ಸೇಮ್ ಆಸ್ ಇಟ್ ಈಸ್ 31st 12/2018 ಗೆ ಬ್ಯಾಲೆನ್ಸ್ ಬ್ರೈಟ್ ಡೌನ್ ಮಾಡಿ ಅದಕ್ಕಿಂತ ಮುಂಚೆ 68,750 is the total. 68,750 is the total minus 7,500 ಅಂದ್ರೆ 61,250 rupees ಆಗುತ್ತೆ. ನಾವು ನೆಕ್ಸ್ಟ್ ಅದೇ ಡೇಟಿಗೆ ಏನಾಗುತ್ತೆ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ 61,250 rupees. ನೆಕ್ಸ್ಟ್ 2019 ಗೆ ನೆಕ್ಸ್ಟ್ ಬೈ ಡಿಪ್ರಿಸಿಯೇಷನ್ ಇಲ್ಲಿ ನಿಮಗೆ 2019 ಅಲ್ಲಿ ನೋಡ್ಕೊಡ್ರಿ ಸೇಲ್ ಆಗ್ತಿದೆ ಮಿಷನರಿ 2019 ಹೇಳಿದೆ. ಮಿಷನರಿ 1 ಗೆ ಡಿಪ್ರಿಸಿಯೇಷನ್, ಮಿಷನರಿ 2, ಮಿಷನರಿ 3 ಗೂ ಡಿಪ್ರಿಸಿಯೇಷನ್ ಕೊಡಬೇಕು 2,500, 2,500, 3,000. ಬೈ ಡಿಪ್ರಿಸಿಯೇಷನ್ ಮಿಷನರಿ 1, ಮಿಷನರಿ 2, ಮಿಷನರಿ 2 ಬಂದು ಮಿಷನರಿ 3 ಕಾಸ್ಟ್ ಅಮೌಂಟ್ ರೆಕಾರ್ಡ್ ಮಾಡ್ಕೊಂತೀನಿ. ಮಿಷನರಿ 3, ಮಿಷನರಿ 1 ಆಲ್ರೆಡಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. how much is the 2,500 rupees, 2,500. ಮಿಷನರಿ 2 ಗೆ ಬಂದು 2,500 ಸೇಮ್ ಅಂಡ್ ಮಿಷನರಿ 3 ಬಂದು 3,000 rupees. 3,000 rupees ಇಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಪರ್ಚೇಸ್ ಮಾಡ್ತಿರೋದು ಯಾವಾಗ ಅದು ರೆಕಾರ್ಡ್ ಮಾಡ್ರಿ ಅದಕ್ಕಿಂತ ಮುಂಚೆ
ಆನ್ ದ ಸೇಮ್ ಡೇಟ್ ದರ್ ಪರ್ಚೇಸಿಂಗ್ ಯಾವಾಗ ಸೋಲ್ಡ್ ಮಾಡ್ತಿದ್ರು ಆನ್ 1st July 2019 ಅಲ್ಲಿ 17 July, right? 17/2019 ಅಲ್ಲಿ ದೇ ಆರ್ ಪರ್ಚೇಸಿಂಗ್ ಅನದರ್ ಮಿಷನರಿ ಅಂದಾಗ ಟು ಬ್ಯಾಂಕ್ ಅಕೌಂಟ್ ಮಿಷನರಿ 3 ರೆಕಾರ್ಡ್ ಮಾಡ್ತೀವಿ. ಟು ಬ್ಯಾಂಕ್ ಅಕೌಂಟ್ ಮಿಷನರಿ 3 ಇದು ಮಿಷನರಿ ಬಿಕಾಸ್ ಅನದರ್ ಮಿಷನರಿ ಪರ್ಚೇಸಿಂಗ್ ಕಾಸ್ಟ್ ಇಸ್ 60,000 rupees. ಇಲ್ಲ ಇದೆ ದ ಪರ್ಚೇಸಿಂಗ್ ಆನ್ ದ ನ್ಯೂ ಮಿಷನರಿ ಕಾಸ್ಟ್ rupees 60,000. ನಾವು ಅದಕ್ಕೆ ಎಲ್ಲದಕ್ಕೂ ಡಿಪ್ರಿಸಿಯೇಷನ್ ಕೊಡ್ತಾ ಹೋಗ್ತೀವಿ ಬಿಕಾಸ್ ನಾನು ಡಿಪ್ರಿಸಿಯೇಷನ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇನ್ ಡೆಪ್ತ್ ಆಗಿ ಮತ್ತೆ ಹೇಳ್ತಾ ಹೋಗಲ್ಲ ನಾನು ಬಿಕಾಸ್ ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು. ಕರೆಕ್ಟ್, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು. 2,500, 2,500, 3,000. Overall 3,000 plus 5,000 is 8,000 rupees is the depreciation. ನಾವು ಯಾವಾಗ ಸೋಲ್ಡ್ ಮಾಡ್ತಿರೋದು ಮಿಷನ್ ನ ಸೇಲ್ ಬರೀಬೇಕಾಗತ್ತೆ ನಿಮಗೆ. 1/7/2019 ಅಲ್ಲಿ ದೇ ಸೆಲ್ಲಿಂಗ್ ದ ಮಿಷನರಿ ಬೈ sold or sale ಯಾವ ಮಿಷನರಿ ಸೇಲ್ ಮಾಡ್ತಿರೋದು? ಸೇಲ್ ಮಿಷನರಿ 1, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮಿಷನರಿ 1 ಸೇಲ್ ಮಾಡ್ತಿದ್ದಾರೆ. ಕಾಸ್ಟಿಂಗ್ ಬಂದು 10,000 rupeesಗೆ ಸೇಲ್ ಮಾಡ್ತಿದ್ದಾರೆ. ಅಂಡ್ ಅದಲ್ಲದೆ ನಿಮ್ಗೆ ಲಾಸ್ ಎಷ್ಟಾಗ್ತಿದೆ ಬರೀಬೇಕಾಗತ್ತೆ. ಯಾವಾಗ 1/7/2019 ಅಲ್ಲಿ ಲಾಸ್ ಎಷ್ಟಾಗ್ತಿರೋದು ಫೈಂಡ್ ಔಟ್ ಮಾಡಿದೀವಿ. ಸೇಲ್ ಮಾಡ್ತಿರೋದು 10,000ಗೆ, ಬಟ್ ಲಾಸ್ ಆಗ್ತಿರೋದು ಮಿಷನರಿ 27,500 is the loss. By profit and loss account, profit and loss account bracket ಅಲ್ಲಿ ಲಾಸ್ ಅಂತ ಮೆನ್ಷನ್ ಮಾಡೋಣ. ಲಾಸ್ rupees 27,500 rupees is the loss. Correct, 27,500 correct ಅಲ್ಲ? Yeah, 27,500. ನಾವು ಇದಿಷ್ಟು ಆದ್ಮೇಲೆ ನಿಮ್ಗೆ ಎಲ್ಲರೂ ಲಾಸ್ ರೆಕಾರ್ಡ್ ಮಾಡ್ದೋ, ಸೇಲ್ ಆಗಿದ್ದು ರೆಕಾರ್ಡ್ ಮಾಡಿದೀವಿ, ಡಿಪ್ರಿಸಿಯೇಷನ್ ರೆಕಾರ್ಡ್ ಮಾಡಿದೀವಿ. ನಾವು ಬ್ಯಾಲೆನ್ಸ್ ಎಷ್ಟಾಗುತ್ತೆ? 60,000 plus 61,250 ಅಂದ್ರೆ 1,21,250 rupees. 1,21,250 rupees by balance carried over. ಇದೆಲ್ಲ ಲೆಸ್ ಮಾಡಿದ್ರೆ 27,500, 37,500 plus 8,000 ಅಂದ್ರೆ 75,750 rupees ಬರುತ್ತೆ. ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ 75,750. It will be next year brought forward ಆಗುತ್ತೆ. and the depreciation, ಇವಾಗ ಡಿಪ್ರಿಸಿಯೇಷನ್ ಕೊಡ್ಬೇಕಾದ್ರೆ ಮಿಷನರಿ 2ಗೆ ಮತ್ತೆ ಮಿಷನರಿ 3ಗೆ ಅಷ್ಟೇ ಬರುತ್ತೆ ಬಿಕಾಸ್ ಮಿಷನರಿ 1 is already sold. ಮತ್ತೆ ಮಿಷನರಿ 1 ಬರಲ್ಲ ಇಲ್ಲಿ. ಓಕೆ, ಮಿಷನರಿ 2 ಎಷ್ಟು ಡಿಪ್ರಿಸಿಯೇಷನ್ ನೋಡ್ಕೊಂಡು ಮಿಷನರಿ 3 2020 ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ 20ಗೆ ಮಿಷನರಿ 2 ಬಂದು 3,000, ಮಿಷನರಿ 3 ಬಂದು 8,550. ಮಿಷನರಿ 2ದು ಕಾಸ್ಟ್ ಇಸ್ 3,000. ಮಿಷನರಿ 3 ಬಂದು ಇಲ್ಲಿ ಬರೀ 6 months ಫೈಂಡ್ ಔಟ್ ಮಾಡಿದ್ದು, ಇಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಚೇಂಜ್ ಆಗಿದೆ. 8,550 rupees. ಟೋಟಲ್ 11,550 ಆಗುತ್ತೆ. ನಾವು ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡಿ 75,750 ಟೋಟಲ್. This will be the total 75,750 by 75,750 minus 11,550 ಇಂದಾಗ 64,200 rupees ಬರುತ್ತೆ. This 64,200 rupees will be carry forward or brought forward to next year. 64,200 by depreciation. Say machinery 2 and machinery 3 ಗೆ depreciation ಕೊಡಬೇಕಾಗುತ್ತೆ. machinery 2 depreciation ಎಷ್ಟಿದೆ ನೋಡಿ 2021 ಅಲ್ಲಿ 2,550, 7,268. machinery 2ದು 2,550, machinery 3ದು 7,268 rupees. Total 9,818. 2018 ಬರುತ್ತೆ. Now 64,200 minus 9,818 minus ಮಾಡಿ your value will be 54,382 rupees is the balance carry forward. Now this same amount will be brought forward to next year 2022 ವರೆಗೂ ಕೇಳಿದಾನೆ and total ಅಷ್ಟೇ ಬರುತ್ತೆ.
ಇನ್ನು ಮುಂಚೆ ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ ಮಿಷನರಿ 2 ಅಂಡ್ ಮಿಷನರಿ 3 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಷ್ಟಿದೆ ಅಮೌಂಟ್ ನೋಡ್ರಿ. ಮಿಷನರಿ 2022 2168 6177 2000 ಮಿಷನರಿ 2 2168 ಮಿಷನರಿ 3 ಬಂದು 6177 rupees. Total 8345 rupees ಆಗುತ್ತೆ. ನಾವು ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ 54,382 ಮೈನಸ್ ಮಾಡಿದ್ರೆ 46,037 rupees. ದಿಸ್ ಈಸ್ ಅಪ್ ಟು 2020 ವರೆಗೂ ಕೇಳಿದಾನೆ. ನೆಕ್ಸ್ಟ್ ಇಯರ್ಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಬ್ರಾಡ್ ಫಾರ್ವರ್ಡ್ ಮಾಡಬೇಕಾಗತ್ತೆ. ಯಾವುದೇ ಆಗಲಿ ನೀವು ಆಲ್ವೇಸ್ ಅದನ್ನ ಬ್ರಾಡ್ ಫಾರ್ವರ್ಡ್ ಮಾಡಬೇಕು. 1/1/2023 ಆಗುತ್ತೆ. 2 balance brought forward, brought down 46,037 rupees. This is the problem. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಏನೇ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡಿ. ಬಿಕಾಸ್ ಇದು ನಿಮಗೆ ಮೆಥಡ್ ಚೇಂಜ್ ಮಾಡೋದ್ರಿಂದ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ ಅಷ್ಟೇ. ಬಟ್ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾವ್ ಎ ನೈಸ್ ಡೇ.